ನಮಸ್ಕಾರ. ಸುದ್ದಿ ಮೃದಂಗ ರಾಜ ಚಾಣಾಕ್ಷಕ್ಕೆ ಸ್ವಾಗತ. ಬಹುಮುಖ್ಯವಾಗಿ ಈ ಹಿಂದೆ ಒಂದು ಚುನಾವಣೆ ಕುರಿತಂತೆ ಚರ್ಚೆಯನ್ನು ಮಾಡ್ತಾ ಇದ್ದೆ. ಈಗಲೂ ಕೂಡ ಈ ತಿಂಗಳಲ್ಲಿ ಸಾಕಷ್ಟು ಚುನಾವಣೆಗಳು ಎದುರಾಗ್ತಾ ಇದೆ. ಒಂದು MLC ಚುನಾವಣೆ, ಇನ್ನೊಂದು ಒಕ್ಕಲಿಗರ ಸಂಘದ ಚುನಾವಣೆ, ಇನ್ನೊಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಗಳು ಒಂದೇ ತಿಂಗಳಲ್ಲಿ 3-4 ದಿವಸದ ಅಂತರದಲ್ಲಿ ಬರ್ತಾ ಇದೆ. ನಾನೀಗ ಚರ್ಚೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಥವಾ ನಡೀತಿರ್ತಕ್ಕಂಥ ಅಂಶಗಳತ್ತ ಬೆಳಕು ಚೆಲ್ಲುವ ಪ್ರಯತ್ನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ. ಬ್ರಾಹ್ಮಣ ಮಹಾಸಭಾ ಅನ್ನುವಂಥದ್ದು ಇದೆಯಾ? ಬ್ರಾಹ್ಮಣ ಮಹಾಸಭಾ ಯಾರು ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಾ ಅಥವಾ ಇಡೀ ರಾಜ್ಯದ ಎಲ್ಲ ಬ್ರಾಹ್ಮಣರು ಸದಸ್ಯರಾ? ಯಾಕೆಂದರೆ ಬ್ರಾಹ್ಮಣ ಸಭಾದ ಚುನಾವಣೆ ಡಿಸೆಂಬರ್ 19ಕ್ಕೆ ಬೆಂಗಳೂರಲ್ಲಿ ನಡೆದರೆ ಡಿಸೆಂಬರ್ 12 ಅದಕ್ಕಿಂತ 7 ದಿವಸ ಮುಂಚಿತವಾಗಿ ಬೇರೆ ಜಿಲ್ಲೆಗಳಲ್ಲಿ ನಡೆಯುತ್ತೆ, ಕೇಂದ್ರಗಳಲ್ಲಿ. ಅವತ್ತೇ ಡಿಸೆಂಬರ್ 12ನೇ ತಾರೀಕು ಒಕ್ಕಲಿಗರ ಸಂಘದ ಚುನಾವಣೆಯೂ ಕೂಡ ನಡೆಯುತ್ತೆ. ಒಕ್ಕಲಿಗರ ಸಂಘದ ಚುನಾವಣೆ ಒಂದು ರೀತಿಯ ರಂಗೇರ್ತಾ ಇರತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿದೆ ಒಂದು ಒಕ್ಕಲಿಗರ ಸಂಘದ ಚುನಾವಣೆ ಇದೆ ಅಂಥೇಳಿ ಅಂತ. ಈಗಿನ ಅವಧಿಯೊಳಗೆ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಇದೆ ಅಂಥೇಳಿ ಗೊತ್ತಾಗ್ತಾ ಇದೆ ಅಂಥೇಳಿ ಅಂತ. ಯಾಕೆ ಅಂಥೇಳಿದ್ರೆ ಘಟಾನುಘಟಿಗಳು ಜಿದ್ದಾಜಿದ್ದಿಗಳಿರ್ತಕ್ಕಂಥದ್ದು. ಆ ಜಿದ್ದಾಜಿದ್ದಿಗಿಳಿಯುವ ರಭಸದೊಳಗೆ ಒಬ್ಬರ ಮೇಲೊಬ್ಬರು ಆರೋಪವೋ ಪ್ರತ್ಯಾರೋಪವೋ ಏನೋ ಒಂದು ಮಾಡ್ಕೋತಾ ಹೋಗಿ ಇಡೀ ರಾಜ್ಯದೊಳಗೆ ಬ್ರಾಹ್ಮಣ ಸಭಾದ ಚುನಾವಣೆ ಗಮನ ಸೆಳೆದಿರತಕ್ಕಂಥದ್ದು ಅಂತ. ನಾನಿವತ್ತು ಮಾತಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇಡೀ ಚುನಾವಣೆಯ ಸ್ವರೂಪದ ಬಗ್ಗೆ ಅಲ್ಲ, ಕೇವಲ ಒಂದು 2-3 ಅಂಶಗಳನ್ನು ಮಾತ್ರ ಅವರವರ ಹೇಳಿದ್ದನ್ನು ನಿಮಗೆ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಹೊರಟಿದ್ದೇನೆ. ಒಂದು ಪ್ರತಿಜ್ಞೆ ಮಾಡಿ ನಮ್ಮ ಅಶೋಕ್ ಅದು ಏನೋ ಅವ್ರಿಗೊಂದು ಆಸೆ ಅಲ್ಲಿ ಕೂತ್ಕೋಬೇಕು ಅಂತ. ನಾನು ಯಾವ್ದೋ ಕೆಲ್ಸಕ್ಕೆ ಬಾರೋ ಚುನಾವಣೆಗೆ ನಿಂತು ಅವನ್ನೇ ಪ್ರಚಾರಕ್ಕೆ ಕರಿಬೇಕಾದ ಆರ್ನಳ್ಳಿ ಅವರು ಗುರು ಆಶೀರ್ವಾದ ಕೊಟ್ರೆ 8 ತಿಂಗಳವರೆಗೆ ಫೀಸ್ ಮಾತ್ರ, ಸಂಬಳ ಮಾತ್ರ ಕೊಟ್ಟಿರ್ಲಿಲ್ಲ. ತೇಜಸ್ವಿ ಹೇಳಿದ್ದನ್ನೆಲ್ಲ ಅವನು ನಿಜ ಅಂತ ಪರಿಗಣಿಸಬೇಕಾಗಿಲ್ಲ, ಸ್ವಲ್ಪ ಉತ್ಪ್ರೇಕ್ಷೆ ಇದೆ ಅದರಲ್ಲಿ. ದೃಷ್ಟಿಯಲ್ಲಿ ಈ ಸಂಘಟನೆಗೆ ಹೊಸ ಸ್ವರೂಪವನ್ನು ಕೊಡಬೇಕಾದಂತ ಒಂದು ಅವಶ್ಯಕತೆ ಇದೆ. ಏನ್ ಕೆಲವೇ ವ್ಯಕ್ತಿಗಳು ಮಾತ್ರ ಈ ಸಂಘಟನೆಯಲ್ಲಿ ಸಮರ್ಥರಿದ್ದಾರೆ, ಬೇರೆ ಯಾರು ಸಮರ್ಥರು ಇಲ್ವೇ ಇಲ್ವಾ ಅನ್ನೋ ರೀತಿ ನಾವು ಅನ್ಕೊಂಡಿದ್ದೀವೇನೋ. ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಬೇಕು. ಆ ಕಾರಣದಿಂದ ನಾನು ಅವಿರೋಧವಾಗಿ ಮಾಡೋದಕ್ಕೆ ನಾನು ಒಪ್ಪಿಗೆ ಕೊಡದಲೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಆಗಲಿ ಅಂತ ಹೇಳಿದ್ರೆ ಅದು ಮಹಾ ದೊಡ್ಡ ತಪ್ಪೇ, ಅದು ಮಹಾ ದೋಷವೇ. ಎಲ್ಲಾದ್ರೂ ಚುನಾವಣೆ ಮಾಡಿ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಚುನಾವಣೆಯಲ್ಲಿ ಗುಂಪುಗಾರಿಕೆ ಆಗುತ್ತೆ ಅಂತ ಹೇಳಿದ್ರೆ ಈಗ ಗುಂಪುಗಾರಿಕೆ ಇಲ್ವೇ? ಈ ಕ್ಷಣದಲ್ಲಿ ಚುನಾವಣೆಗೆ ನಿಂತಾಗ ಪರಸ್ಪರ ಆರೋಪಗಳು ಕಾಣಬರ್ತಾ ಇಲ್ವಾ? ಎಲ್ಲಾ ರೀತಿ ಪರಸ್ಪರ ಆರೋಪಗಳನ್ನ ದೋಷಗಳನ್ನ ಹೊಡೆದ್ಬಿಟ್ಟು ನಂತರ ಚುನಾವಣೆ ಬೇಡ ಅವಿರೋಧವಾಗಿ ಮಾಡ್ಕೊಳ್ಳಿ ಅನ್ನೋದ್ರಲ್ಲಿ ಅರ್ಥ ಏನಿದೆ? ನಾನು ಈ ರಾಜಿ ಪಂಚಾಯಿತಿಗೆ ನಾನು ತಯಾರಿಲ್ಲ. ನಮ್ಮಲ್ಲಿ ಮತದಾರರು ಬಹಳಷ್ಟು ಪ್ರಜ್ಞಾವಂತರಿದ್ದಾರೆ, ಅವ್ರು ನಿರ್ಧಾರ ಮಾಡಲಿ ಯಾರು ಸಮರ್ಥರಿದ್ದಾರೆ ಅಂತ ಹೇಳಿ. ಯಾವಾಗ ನನಗೆ ಚುನಾವಣೆಗೆ ನಿಂತು ಗೆದ್ದಾಗ ನನಗೆ ಬದಲಾವಣೆ ಮಾಡೋದಕ್ಕೆ ಜನಗಳ ಬೆಂಬಲ ಇದೆ ಅಂತ ಕೇಳ್ಕೊಂಡು ನಾನು ಇನ್ನೂ ಹೆಚ್ಚು ಶಕ್ತಿಯುತವಾಗಿ ನಾನು ಕೆಲಸ ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ನಾನು ಚುನಾವಣೆಗೆ ನಿಂತಿದ್ದೀನಿ. ಯಾಕೆ ಈ ಸತಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದರಲ್ಲೂ ಒಂದು ವಿಶೇಷ ಇದೆ. ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಬೈಲಾಗಳನ್ನೇ ಬದಲಾವಣೆ ತರಬೇಕು ಅಂತ ಹೇಳಿ ನಮ್ಮದು ಮುಖ್ಯ ಉದ್ದೇಶ ಇರುವಂಥದ್ದು. ಯಾಕೆ ಅಂದರೆ ಇವತ್ತಿನ ಬೈಲಾನ ನಾವು ತೆಗೆದು ನೋಡಿದ್ರೆ ಅದರಲ್ಲಿ ಸಮಾನತೆ ಇಲ್ಲ. ಅಂದರೆ 49 ವರ್ಷದ ಇತಿಹಾಸದ ಈ ಬ್ರಾಹ್ಮಣ ಮಹಾಸಭಾದಲ್ಲಿ ಎಲ್ಲರೂ ವೋಟ್ ಹಾಕ್ಬೋದೇ ಅಷ್ಟೇ ಹೊರತು ಸದಸ್ಯರಾಗಿ, ಆದರೆ ಯಾರೂ ಕೂಡ ಚುನಾವಣೆ ನಿಲ್ಲಕ್ಕೆ ಎಲಿಜಿಬಿಲಿಟಿನೇ ಇಲ್ಲ ಅಂತ ಒಂದು ಬೈಲಾನ ಮಾಡಿಟ್ಬಿಟ್ಟಿದ್ದಾರೆ. ಯಾರು ಅಧ್ಯಕ್ಷರಾಗಿ ಗೆಲ್ತಾರೆ ಅವ್ರು ಯಾರು ಕೆಲವರನ್ನ ನೇಮಕಾತಿ ಮಾಡ್ಕೊಳ್ತಾರೆ ಅಂದರೆ ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಅಂತ ಹೇಳಿ ಅವ್ರಿಗೆ ಮಾತ್ರ ರೈಟ್ಸ್ ಕೊಡ್ತಾರೆ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ. ಸುಮಾರು 40 ಲಕ್ಷ ಜನ ಅಖಿಲ ಕರ್ನಾಟಕ, ಇದು ಇಡೀ ಕರ್ನಾಟಕದಲ್ಲಿ ಬ್ರಾಹ್ಮಣ ಸಂಖ್ಯೆ ಇದೆ ಅಂತ ಹೇಳ್ತಾರೆ. ಆದರೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸದಸ್ಯತ್ವ ಸಂಖ್ಯೆ ಇವತ್ತಿಗೆ ಸುಮಾರು 41,000 ಅಥವಾ 41,800 ಮಾತ್ರ ಇದೆ. ಇದರಲ್ಲಿ ಈ ತಾರತಮ್ಯನೂ ಇದೆ. ಅವ್ರಿಗೆ ಬೇಕಾದವ್ರನ್ನ ಮಾತ್ರ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡುವಂಥದ್ದು, ಇಲ್ಲದೆ ಅವ್ರಿಗೆ ಇಲ್ಲವೇ ಇಲ್ಲ. ಯಾವುದೋ ಕೆಲವರಲ್ಲಿ ಮಾತ್ರ ಈ ಅಧಿಕಾರ ಇರಬೇಕು ಅನ್ನೋದು ಒಂದು ಈ ಬೈಲಾ ತೋರಿಸ್ತಾ ಇದೆ. ಹಾಗಾಗಿ ಈ ಬೈಲಾನೆಲ್ಲ ಬದಲಾವಣೆ ಮಾಡಬೇಕು, ಅಭಿವೃದ್ಧಿಯನ್ನು ತೊಗೊಂಡ್ಬರ್ಬೇಕು, ಎಲ್ಲರಿಗೂ ಅವಕಾಶ ಕೊಡಬೇಕು ಅನ್ನೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಆತ್ಮೀಯರು ನಂಜುಂಡಸ್ವಾಮಿ ಅವರು ಇನ್ನೊಂದು ಸ್ಪಷ್ಟೀಕರಣ ಕೇಳಿದ್ರು. ಅಶೋಕ್ ಆರ್ನಳ್ಳಿಯವರು ಅಧ್ಯಕ್ಷರಾಗಲಿಕ್ಕೆ ನಿಮ್ಮ ಸಹಕಾರ ಇತ್ತ ಅಂತ. ಆದರೆ ಇದು ಸ್ಪಷ್ಟೀಕರಣ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ವೆಂಕಟನಾರಾಯಣವರು ಅಧ್ಯಕ್ಷರಾಗಿದ್ದಾಗ ಅವ್ರು ಹೋಗಿ ಅಶೋಕ್ ಆರ್ನಳ್ಳಿಯವ್ರ ಜೊತೆ ಮಾತನಾಡಿ ಅವ್ರನ್ನ ಒಪ್ಪಿಸ್ಕೊಂಡು ಬಂದು
ನೀವು ಈ ಒಂದು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಸ್ಥಾನ ಖಾಲಿ ಇದೆ, ನೀವು ಆಗಬೇಕು. ನಂತರ ಇದನ್ನ ಯಾವುದೇ ರೀತಿಯ 6 ತಿಂಗಳಲ್ಲಿ ನೀವು ಆ ಒಂದು ಸ್ಥಾನವನ್ನು ಅಲಂಕರಿಸ್ಬೇಕಂತ ಅವ್ರು ಹೇಳಿದಾಗ ನಮಗದು ಗೊತ್ತಿರಲಿಲ್ಲ, ನಮ್ಮ ಯಾರಿಗೂ ಗೊತ್ತಿರಲಿಲ್ಲ. ತಕ್ಷಣದಲ್ಲಿ ನಮ್ಮನ್ನು ಅವತ್ತು ಕರ್ಕೊಂಡೋದ್ರು, ಅವ್ರಿಗೆ ಆ ಲೆಟರ್ ಕೊಟ್ಟರು. ಆವತ್ತು ಮಾತ್ರ ಗೊತ್ತೇ ಹೊರತು ಇದನ್ನು ಯಾವುದೇ ರೀತಿಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಅವರು ಚರ್ಚಿಸಿದ್ದಾಗಲಿ ತಪ್ಪಿಗೆ ಯಾರ ಗಮನಕ್ಕೆ ಬಂದಿದ್ದಾಗಲಿ ಇದನ್ನು ಆಗಿಲ್ದಲೇ ಇದ್ದಿದ್ದರಿಂದ ನಂತರ ಅವರು ಅಧ್ಯಕ್ಷರಾಗಿ ನಾನು 6 ತಿಂಗಳ ಚುನಾವಣೆ ಮಾಡಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಎಲ್ರಿಗೂ ಹೇಳಿದ್ರು. ಅದನ್ನು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ನಲ್ಲೂ ಸಹ ಸೇರಿದಂಥ ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸು ಆ ಸ್ಥಾನಕ್ಕೆ ಮಾತ್ರ ಒಪ್ಪಿಗೆ ಕೊಟ್ಟು ಅದನ್ನು ಅನುಮೋದನೆ ಆಯಿತು. ತದನಂತರದಲ್ಲಿ ನಾನು ಯಾವುದೇ ಕಾರಣಕ್ಕೆ ಅವರು ಅಧ್ಯಕ್ಷ ಮುಂದುವರಿಯಲಿ ಅಂತಕ್ಕಂಥ ಮಾತನ್ನು ನಾನು ಕೊಟ್ಟಿಲ್ಲ, ಮತ್ತು ಅದರ ಅವಶ್ಯಕತೆ ನನಗಿಲ್ಲ. ಯಾಕೆಂದರೆ ನಾನೇ ಇವತ್ತು ಅಭ್ಯರ್ಥಿಯಾಗಿ ಸುಮಾರು 30 ವರ್ಷಗಳ ಕಾಲದಿಂದ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಈ ನಮ್ಮ ಮಹಾಸಭಾದಲ್ಲಿ ನಾನು ಅವಕಾಶ ವಂಚಿತ ಆಗಲಿಕ್ಕೆ ನಾನು ತಯಾರಿರಲಿಲ್ಲ. ಆ ದೃಷ್ಟಿಯಿಂದ ನಾನು ಈ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ತಮ್ಮೆಲ್ಲರ ಒಂದು ಆತ್ಮೀಯತೆಯಿಂದ, ತಮ್ಮೆಲ್ಲರ ಅಪೇಕ್ಷೆಯಂತೆ ತಾವೆಲ್ಲ ಕೈ ಹಿಡಿತೀರ ಅಂತ ದೃಷ್ಟಿಯಿಂದ ನಾನು ಇವತ್ತು ಅಧ್ಯಕ್ಷ ಸ್ಥಾನ ಸ್ಪರ್ಧೆ ಮಾಡಿದ್ದೀನಿ ಹೊರತು ಸ್ಪರ್ಧೆಯಿಂದ ಹಿಂದಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಯಾರಿಗೂ ನಾನು ಹೇಳೋದಿರಲಿಲ್ಲ, ಅದು ಮಾಡೋದು ಇಲ್ಲ. ಇವತ್ತಿನ ದಿವಸ ಇಷ್ಟು ಮಟ್ಟಿಗೆ ಇಡೀ ರಾಜ್ಯ ಸುತ್ತಾಡಿ ನನ್ನನ್ನು ತಾವು ಚುನಾಯಿಸಬೇಕು, ನನ್ನನ್ನು ಆ ಪದವಿನಲ್ಲಿ ಕೂರಿಸಿ ಸಮಾಜದ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ತಾವೇನು ಅಪೇಕ್ಷೆ ಪಡ್ತಾ ಇದ್ದೀರಾ, ನನಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ, ಅದನ್ನು ಚಾಚು ತಪ್ಪದೆ ನಾನು ಮಾಡ್ತೀನಿ. ತಾವಿಟ್ಟಿರ್ತಕ್ಕಂಥ ನಿರೀಕ್ಷೆ, ತಾವಿಟ್ಟಿರ್ತಕ್ಕಂಥ ಆ ನಂಬಿಕೆಗೆ ನಾನು ಚ್ಯುತಿ ಬರೆದಾಗೆ ನಾನು ಇವತ್ತು ಈ ಮಹಾಸಭಾದ ಅಧ್ಯಕ್ಷನಾಗಿ ಆ ಸ್ಥಾನವನ್ನು ಅಲಂಕರಿಸಿ ಮಹಾಸಭಾದ ಎಲ್ಲ ಉನ್ನತೀಕರಣಕ್ಕೆ ನಾನು ಖಂಡಿತ ನಿಷ್ಠೆ, ಪ್ರಾಮಾಣಿಕ ಹಾಗೂ ನನ್ನ ಸರಳತೆ ನಡೆನುಡಿಯಿಂದ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ. ಇದು ನನ್ನ ಸ್ಪಷ್ಟವಾದ ಸ್ಪಷ್ಟೀಕರಣವನ್ನು ಈ ದಿನ ತಮಗೆ ಕೊಡ್ತಾ ಇದ್ದೀನಿ. ಮೊದಲದಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಯಾಕೆ ಬಂತು, ಏನಕ್ಕೆ ಬಂತು ಅಂತಕ್ಕಂಥದ್ದು ಎಲ್ಲ ಸದಸ್ಯರುಗಳಿಗೆ ಗಮನ ಇದೆ. ಇನ್ನು ಈ ಹಿಂದಿನ ಅಧ್ಯಕ್ಷ KN ವೆಂಕಟನಾರಾಯಣ ಅವರು ಅಧ್ಯಕ್ಷರಾಗಿದ್ದಾಗ ಅವರ ಮೇಲೆ ಬಂದಂತಹ ಆರೋಪಗಳು, ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಅಥವಾ ಅವರು ಕಾರ್ಯನಿರ್ವಾಹಕರಾಗಿದ್ದಂತಹ ಒಂದಷ್ಟು ಸೊಸೈಟಿಗಳು, ವಸಿಷ್ಠ ಕೋಆಪರೇಟಿವ್ ಬ್ಯಾಂಕಿನ ಮೇಲೆ ಸಾಕಷ್ಟು ಕೋಟ್ಯಂತರಗಳ ಅವ್ಯವಹಾರದ ಆರೋಪಗಳು ಬಂದಾಗ ಸಹಜವಾಗಿ ರಾಜೀನಾಮೆ ನೀಡಬೇಕಾಯಿತು. ಅವ್ರನ್ನೆಲ್ಲರೂ ಕೂಡ ಶ್ರೀಮನ್ನಾರಾಯಣ ಅನ್ನುವಂಥ ರೀತಿಯೊಳಗೆ ಗೌರವಿಸ್ತಾ ಇದ್ದರು. ಅನಿವಾರ್ಯವಾಗಿ ಅವರು ರಾಜೀನಾಮೆಯನ್ನು ಕೊಟ್ಟಾಗ ಆ ಸ್ಥಾನಕ್ಕೆ ಪ್ರತಿಷ್ಠಾಪಿಸಬೇಕಾಗಿರ್ತಕ್ಕಂಥದ್ದು ಯಾರು? ಹಿರಿಯ ಉಪಾಧ್ಯಕ್ಷರು ಅದರ ಅಧ್ಯಕ್ಷ ಆಗ್ತಕ್ಕಂಥದ್ದು ಬೈಲಾ ಪ್ರಕಾರವಾಗಿರುವಂಥದ್ದು. ಅದು ಮುಂಚಿತವಾಗಿಯೇ ತೀರ್ಮಾನವಾಗಿತ್ತೋ, ದುರ್ದೈವವೋ ಅಥವಾ ಸುದೈವವೋ ಗೊತ್ತಿಲ್ಲ. ಅಲ್ಲಿಯವರೆಗೆ ಹಿರಿಯ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದಂಥವ್ರು ಲಕ್ಷ್ಮೀಕಾಂತ್ರವರು. ಈ ಅವಧಿ ಒಳಗೆ ಬದಲಾವಣೆಯಾದಾಗ ಹಿರಿಯ ಉಪಾಧ್ಯಕ್ಷ ಸ್ಥಾನವನ್ನು ಖಾಲಿ ಬಿಟ್ಟರು. ಹಿರಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ಅಶೋಕ್ ಹಾರ್ನಳ್ಳಿ ಅವರನ್ನು ಕೂಡಿಸಿದ್ರು. ಇವರು ರಾಜೀನಾಮೆಯನ್ನು ಕೊಟ್ಟರು, ಅವರನ್ನು ಪ್ರತಿಷ್ಠಾಪಿಸಿದ್ರು. ಯಾರು ಅಧ್ಯಕ್ಷರಾಗಬೇಕಾಗಿತ್ತೋ ಅವರು ಹಿಂದೆ ಸರಿಯಲ್ಪಟ್ಟರು. ಅಧ್ಯಕ್ಷರು ಯಾರು ಆಗಬಾರ್ದು ಅಂತ ಯೋಚನೆ ಮಾಡ್ತಿದ್ರು, ಅವರು ಅಧ್ಯಕ್ಷರಾದರು. ಅದಿರಲಿ, ಅದೊಂದು ಕಡೆಗೆ. ಆದರೆ ಅಧ್ಯಕ್ಷ ಆದ ಮೇಲೆ ಚುನಾವಣೆ ಬರುತ್ತೆ, ಇನ್ನೊಂದು ವರ್ಷದೊಳಗಾಗಿ ಚುನಾವಣೆ ಮಾಡಬೇಕಾಗತ್ತೆ ಅನ್ನುವಂಥ ಸಂದರ್ಭದೊಳಗೆ ಅವರೇ ಅಧ್ಯಕ್ಷರಾಗುವ ಪ್ರಯತ್ನವನ್ನು ಮಾಡಿದ್ರು. ಅವರೇ ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದಂಥವರು ಹಿರಿಯ ವಕೀಲರು ಅಶೋಕ್ ಹಾರ್ನಳ್ಳಿ ಅವರು. ಅದಾದ ಮೇಲೆ ಮತ್ತೆ ಈಗ ಲಕ್ಷ್ಮೀಕಾಂತ್ರವರು ಕೂಡ ಸ್ಪರ್ಧೆಯನ್ನು ಮಾಡಿದ್ರು. ಅದ್ರ ಜೊತೆಗೆ ರಘುನಾಥ್ರವರು ಸ್ಪರ್ಧೆ ಮಾಡಿದ್ದಾರೆ. 3 ಜನ ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಸ್ಪರ್ಧಾಳುಗಳು. ಎಲ್ಲೋ ಒಂದು ಕಡೆಗೆ ಈ ವಿಚಾರದೊಳಗೆ ಶೃಂಗೇರಿಯ ಶ್ರೀಮಠವು ಕೂಡ ಒಂದಷ್ಟು ಅಪಸ್ವರಕ್ಕೆ ಒಳಗಾಯ್ತಾ ಅಂತ ಒಂದು ಕಡೆಗೆ. ಯಾಕೆ ಅಂತಂದರೆ ಶೃಂಗೇರಿ ಶ್ರೀಮಠದ ಆಡಳಿತಾಧಿಕಾರಿಯಾಗಿರ್ತಕ್ಕಂತಹ ಗೌರಿಶಂಕರ್ ಅವರು ಚುನಾವಣೆಗೆ ಮುಂಚೆಯೇ ಪ್ರಯತ್ನವನ್ನು ಮಾಡಿ ಅವಿರೋಧ ಆಯ್ಕೆಯನ್ನು ಮಾಡೋಣ, ನಮ್ಮ ಸಮಾಜ ಅಷ್ಟೊಂದು ದುಡ್ಡನ್ನು ಖರ್ಚನ್ನು ತಡೆದುಕೊಳ್ಳುವಂತಹ ಶಕ್ತಿ ಇಲ್ಲ ಅಂಥೇಳಿ ಅತ್ಯುತ್ತಮ ಆಲೋಚನೆಯಿಂದ ಆ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಆರಂಭದೊಳಗೆ ಸ್ಪರ್ಧಿಗಳು ಯಾರಿದ್ದರೂ ಅವರ ಹಿಂಬಾಲಕನ ಕರೆಸಿ ಚರ್ಚೆಯನ್ನು ಮಾಡಿದ್ರು, ಅದು ಯಶಸ್ವಿ ಆಗಲಿಲ್ಲ. ಆಮೇಲೆ ಸ್ಪರ್ಧಾಳುಗಳನ್ನು ಕರೆಯತಕ್ಕಂಥ ಪ್ರಯತ್ನವನ್ನು ಮಾಡಿ ಯಾರು ನಾಮಪತ್ರ ಸಲ್ಲಿಸಿದ್ದೀರಿ ಒಮ್ಮೆ ಬನ್ನಿ, ನಿಮ್ಮ ಜೊತೆ ಕೂತು ಚರ್ಚೆ ಮಾಡ್ತೀವಿ ಅಂತ ಹೋದರು. ಅಲ್ಲೂ ಕೂಡ ಆ ಚರ್ಚೆಯಲ್ಲಿ ನಾನು ಅತಿ ಹೆಚ್ಚು ಹೇಳಲಿಕ್ಕೆ ಹೋಗಿಲ್ಲ. ಆ ಚರ್ಚೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ನನ್ನ ವಿಷಯವನ್ನು ಕೂಡ ನಾನು ಮಂಡನೆ ಮಾಡಿದ್ದೆ ಅಂತ ಹೇಳಲಿಕ್ಕೆ ಹೋದರೆ ಬಹುಶಃ ಎಲ್ಲೋ ಒಂದು ಕಡೆಗೆ ಒಂದು ಸುದ್ದಿಯಲ್ಲಿ ಕೂತು ನಾನು ಚರ್ಚೆಯನ್ನು ಮಾಡುವಾಗ ತಪ್ಪಾಗ್ಬೋದು. ಆ ಸಭೆಗೆ ಅಶೋಕ್ ಹಾರ್ನಳ್ಳಿಯವರು ಗೈರು ಹಾಜರಿಯಾಗಿದ್ದಲ್ಲದೆ ಅವರು ಗೌರಿಶಂಕರ್ ಅವರ ದೂರವಾಣಿಯನ್ನು ಮಾಡಿ, ನಾನು ಈಗಾಗಲೇ ಚುನಾವಣೆಯ ಪ್ರಚಾರದಲ್ಲಿ ಮುಂದೆ ಹೋಗಿದ್ದೇನೆ, ನಾನು ಮಾತನಾಡುವಂಥದ್ದು ಏನೂ ಇಲ್ಲ ಅಂಥೇಳಿ ಸಾರಾಸಗಟಾಗಿ ತಳ್ಳಿ ಹಾಕಿದ್ರು. ಉಳಿದ 2 ಅಭ್ಯರ್ಥಿಗಳು ಮೌನವ್ರತವನ್ನು ಆಚರಿಸಿದರು. ಒಂದು ಕಡೆಗೆ ಲಕ್ಷ್ಮೀಕಾಂತ್, ಇನ್ನೊಂದು ಕಡೆಗೆ ರಘುನಾಥ್. ಅವ್ರು ಏನನ್ನೂ ಮಾತಾಡಲಿಲ್ಲ. ಅವರ ಹಿಂಬಾಲಕರು ಅಥವಾ ಅವರ ಸಹೋದ್ಯೋಗಿಗಳು ಅವರು ಮಾತನಾಡಿದ್ರು. ಅವರಿಬ್ಬರು ಇದ್ಕೊಂಡು ಏನು ಮಾತಾಡಲಿಕ್ಕೆ ಸಾಧ್ಯ, ಅಲ್ಲಿ ವಿಚಾರ ತಡೆ ಹಿಡಿಯಲಾಯಿತು. ಬಹುಮುಖ್ಯವಾಗಿ ಶ್ರೀಮಠ ಇದಕ್ಕೆ ಇಂಟರ್ಫಿಯರ್ ಆಯಿತಾ? ಯಾಕಾಗಬೇಕಾಗಿತ್ತು?
ಶ್ರೀಮಠ ಕೇವಲ ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಆದಂಥ ಮಠ ಅಲ್ಲ. ಶೃಂಗೇರಿಯ ಮಠ ಇಡೀ ಸಂಸ್ಥಾನ ಮಠ ಏನಿದೆ ಎಲ್ಲರಿಗೂ ಒಂದು ಅನುಕೂಲವಾಗುವಂಥ ರೀತಿಯಲ್ಲಿ ಇರುವಂಥದ್ದು, ಎಲ್ಲ ಭಕ್ತಾದಿಗಳು ಜಾತ್ಯತೀತವಾಗಿ ಹೋಗುವಂಥದ್ದು ಇರುವಾಗ ಶ್ರೀಮಠ ಏಕೆ ಬ್ರಾಹ್ಮಣ ಮಹಾಸಭಕ್ಕೆ ಪ್ರವೇಶ ಮಾಡ್ತು ಅನ್ನುವಂಥ ಅನುಮಾನವನ್ನು ಅನೇಕರು ವ್ಯಕ್ತಪಡಿಸಿದಾಗ ಗೌರಿಶಂಕರ್ ಅದನ್ನು ಸ್ಪಷ್ಟನೆಯನ್ನು ಕೊಟ್ಟರು. ಶ್ರೀಮಠದ ಪರವಾಗಿ ಯಾರೂ ಕೂಡ ಮಧ್ಯ ಪ್ರವೇಶಿಸಿಲ್ಲ, ಶ್ರೀಮಠಕ್ಕೂ AKBMSನ ಚುನಾವಣೆಗೂ ಸಂಬಂಧವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು. ನಾನೊಬ್ಬ ಹಿರಿಯನಾಗಿ ಉತ್ತಮ ಕೆಲಸವಾಗಬಹುದೇನೋ, ಒಳ್ಳೆಯದಾಗಬಹುದೇನೋ ಅಂಥೇಳಿ ನಾನು ಅದನ್ನು ಮಾಡುವ ಪ್ರಯತ್ನವನ್ನು ಮಾಡಿದೆ ವಿನಃ ಅದಕ್ಕೂ ನನಗೂ ಸಂಬಂಧವಿಲ್ಲ ಅಂಥೇಳಿ ಇವರ ಕಿತ್ತಾಟವೋ ಒಡ್ಡಾಟವೋ ಏನೋ ನೋಡಿ ಹಿಂದೆ ಸರಿದು ನಿಮ್ಮಿಷ್ಟ ನೀವೇನಾರ ಮಾಡ್ಕೊಳ್ಳಿ ಅಂತ ಕೈ ತೊಳೆದ್ರು. ನಾನು ಆ ವಿಚಾರವನ್ನು ಒಂದು ಲೈನ್ ಒಂದು ಎರಡು ಲೈನ್ ಹೇಳಿ ಮತ್ತೆ ಮುಂದುವರಿತೀನಿ. ನಾನು ಶ್ರೀಮಠ ಸಭೆಯನ್ನು ಕರೆದಾಗ ಅಥವಾ ಶ್ರೀಮಠದ ಆಡಳಿತಾಧಿಕಾರಿಗಳು ವೈಯಕ್ತಿಕವಾಗಿರುವಂತಹ ದೃಷ್ಟಿಕೋನದಿಂದ ಸಭೆಯನ್ನು ಕರೆದಿರ್ತಕ್ಕಂಥ ತಪ್ಪು ಅಂತ ಹೇಳಿಲ್ಲ. ಕರೆದಾಗ ಅದು ಆಗುತ್ತೋ ಬಿಡುತ್ತೋ 3 ಜನ ಅಭ್ಯರ್ಥಿಗಳು ಅಲ್ಲಿ ಕುಳಿತು ಅವರಿಗೆ ಗೌರವವನ್ನು ಕೊಡಬೇಕಾಗಿತ್ತಲ್ಲ. ಅಶೋಕ್ ಹಾರ್ನಳ್ಳಿಯವರು ಆ ಸಭೆಯಲ್ಲಿ ಭಾಗವಹಿಸಲಿಲ್ಲ ಅಂತ ಹೇಳಿದ್ರೆ ಶ್ರೀಮಠಕ್ಕೆ ಅಪಮಾನ ಮಾಡಿದ್ರ, ಶ್ರೀಮಠಕ್ಕೆ ಅಗೌರವವನ್ನು ತೋರಿದ್ರ ಅನ್ನುವಂಥ ಚರ್ಚೆಗಳು ಸಾಕಷ್ಟು ನಡೀತಾ ಇದೆ. 2 ಅಭ್ಯರ್ಥಿಗಳು ಮಾತ್ರ ಬಂದರು ಅಂತ ಹೇಳಿದ್ರೆ ಶ್ರೀಮಠಕ್ಕೆ ಗೌರವವನ್ನು ಕೊಟ್ಟು ಅವರಿಬ್ಬರು ಬಂದು ನಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಬೇಕಾ? ಸಹಜವಾಗಿ ಮೇಲ್ನೋಟಕ್ಕಾಗ ಅನಿಸುತ್ತೆ ಶ್ರೀಮಠಕ್ಕೂ ಚುನಾವಣೆಗೂ ಸಂಬಂಧವಿಲ್ಲ, ಅವ್ರ ಮಾತನ್ನು ಯಾಕೆ ಕೇಳಬೇಕು ಅಂತ ಧಿಕ್ಕರಿಸಿದ್ರು ಅಂಥೇಳಿ ಅಂತ. ಇಲ್ಲ, ಆಗಿರ್ತಕ್ಕಂಥದ್ದು ಒಂದು 3 ಜನರು ಕೂಡ ಶ್ರೀಮಠದ ಅನುಯಾಯಿಗಳೇ, 3 ಜನರು ಕೂಡ ಶ್ರೀಮಠಕ್ಕೆ ಸಂಬಂಧಪಡುವಂಥ ಒಂದು ವರ್ಗಕ್ಕೆ ಅಂದರೆ ಏನು ಬ್ರಾಹ್ಮಣ ಒಳಪಂಗಡಗಳಿರಬಹುದಾದಂತಹ ಒಂದು ಪಂಗಡಕ್ಕೆ ಸೇರಿದಂಥವರೇ. 3 ಜನರು ಕೂಡ ಒಂದೇ ಪಂಗಡಕ್ಕೆ ಸೇರಿದಂಥವರಾದರೂ ಕೂಡ ಅವರು ಶ್ರೀಮಠಕ್ಕೆ ಬೆಲೆಯನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಏನಂತ ಹೇಳಬೇಕು? ನಾನು ಕೇಳ್ತಾ ಇಲ್ಲ, ಜನ ಕೇಳ್ತಾ ಇದ್ದಾರೆ. ಇದನ್ನು ಪ್ರಶ್ನಾರ್ಥಕವಾಗಿ ಇಡ್ತಾ ಇದ್ದೇನೆ ನಿಮ್ಮ ಮುಂದೆ. ಚುನಾವಣೆಗೆ ನಿಲ್ಲೋದು ನಿಲ್ಲದಲ್ಲಿರೋದು ಬೇರೆ. ಅಲ್ಲಿ ಹೇಳಬಹುದಾಗಿತ್ತು, ಬಂದು ನಾನು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ, ನನಗೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಎದ್ದು ಬರಬಹುದಾಗಿತ್ತು. ಸಾರಾಸಗಟಾಗಿ ಆ ಸಭೆಯಲ್ಲಿ ಭಾಗವಹಿಸದೆ ತಿರಸ್ಕರಿಸಿದ್ದು ಅಶೋಕ್ ಹಾರ್ನಳ್ಳಿಯವರ ದೊಡ್ಡತನದ ಪ್ರದರ್ಶನ ಅನ್ನಬೇಕೋ ಡ್ಯಾಶ್ ಪ್ರದರ್ಶನ ಅನ್ನಬೇಕೋ ನನಗೆ ಗೊತ್ತಿಲ್ಲ. ಒಂದು ಭಾಗ ಅದು. ನೇರವಾಗಿ ಹೇಳೋದಾದರೆ ಅವರು ಶ್ರೀಮಠದ ಆಡಳಿತಾಧಿಕಾರಿಯ ಆಹ್ವಾನವನ್ನು ಸ್ಪಷ್ಟವಾಗಿ ನಿರಾಕರಿಸಿದ್ರು ಅಂತ ಹೇಳ್ಬೋದಾಗಿದೆ. ಇದರ ಮೇಲೆ ನೀವು ತೀರ್ಮಾನ ಮಾಡಿಕೊಳ್ಳಿ. ಇನ್ನೊಂದು ವಿಚಾರಕ್ಕೆ ಹೋಗೋದಾದರೆ, ಈ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬ್ರಾಹ್ಮಣರು ಬುದ್ಧಿವಂತರು ಅಂತ ಹೇಳ್ತಾರೆ, ಬ್ರಾಹ್ಮಣರು ಮೇಧಾವಿಗಳು ಅಂತ ಹೇಳ್ತಾರೆ. ಬ್ರಾಹ್ಮಣರ ಬಗ್ಗೆ ಮಾತಾಡಬಹುದು, ಬೇರೆಯವರು ಮಾತನಾಡಿದ್ರೆ ಬ್ರಾಹ್ಮಣರು ತಿರುಗಿ ಬೀಳ್ತಾರೆ ಅಂತೇಳಿ ಅಂತ. ಇಷ್ಟೆಲ್ಲ ಬುದ್ಧಿವಂತರಾಗಿರುವಂತಹ ಬ್ರಾಹ್ಮಣರು ಒಂದು ಅವಿರೋಧ ಆಯ್ಕೆಯನ್ನು ಮಾಡಿಕೊಳ್ಳಲಿಕ್ಕೆ ನಿಮಗೆ ಶಕ್ಯರಿಲ್ಲವೇ? ಮಹಾಸಭದ 25ರಿಂದ 50 ಲಕ್ಷ ರೂಪಾಯಿಗೆ ಹಣವನ್ನು ನೀವು ಖರ್ಚು ಮಾಡುವಷ್ಟರ ಮಟ್ಟಿಗೆ ಹೋಗ್ತಾ ಇದ್ದೀರಿ. ನಿಮ್ಮಲ್ಲಿ ಹಣ ಇಲ್ಲ ಅನ್ನುವಂಥವ್ರು ಈ ಚುನಾವಣೆಗೆ ಯಾಕೆ ಹೋಗ್ತಾ ಇದ್ದೀರಿ? ನಾನು ಯಾಕೆ ಈ ಚುನಾವಣೆಗೆ ಹೋಗ್ತಾ ಇದ್ದೀನಿ ಅಂತ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ 3 ಕಾರಣಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಶೋಕ್ ಹಾರ್ನಳ್ಳಿಯವರು ಒಂದು ಪ್ರಚಾರದ ಸಭೆಯಲ್ಲಿ ಹೇಳ್ತಾ ಇದ್ದಾರೆ, ನಾನು ಕೆಲಸಕ್ಕೆ ಬಾರದ ಚುನಾವಣೆಗೆ ನಾನು ನಿಂತುಕೊಂಡು ಬಿಟ್ಟಿದ್ದೇನೆ ಅಂಥೇಳಿ ಅಂತ. ತಾವು ದೊಡ್ಡವರಿದ್ದೀರಿ ಅಶೋಕ್ ಹಾರ್ನಳ್ಳಿಯವರೇ, ಕೆಲಸಕ್ಕೆ ಬಾರದ ಚುನಾವಣೆ ಅಂತ ನೀವು ಶಬ್ದವನ್ನು ಬಳಕೆ ಮಾಡಿದ್ರೆ ಅಂತಂದರೆ AKBMS ಕೆಲಸಕ್ಕೆ ಬಾರದ AKBMS ಕೆಲಸಕ್ಕೆ ಬಾರದ ಚುನಾವಣೆಯ ಕೆಲಸಕ್ಕೆ ಬಾರದ ಅಧ್ಯಕ್ಷ ಸ್ಥಾನವ ಅಂತ. ನೀವೇ ಒಬ್ಬ ಅಭ್ಯರ್ಥಿಯಾಗಿದ್ದೀರಿ. ಹಾಗಾದರೆ ಚುನಾವಣೆ ಅದು ಕೆಲಸಕ್ಕೆ ಬಾರದ ಚುನಾವಣೆ ಅಂತಂದರೆ ತಾವು ಯಾಕೆ ಸ್ಪರ್ಧೆ ಮಾಡಲಿಕ್ಕೆ ಹೋದ್ರಿ? ಅಶೋಕ್ ಹಾರ್ನಳ್ಳಿಯವರೇ, ಹಿರಿಯರಿದ್ದೀರಿ, ಅಡ್ವೊಕೇಟ್ ಜನರಲ್ ಇದ್ದೀರಿ, 10 ಹಲವು ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿದ್ದೀರಿ. ಹಾಸನದ ಮಲೆನಾಡು ಏನು ಸಂಸ್ಥೆ ಇದೆ ಆ ಸಂಸ್ಥೆ ಅಧ್ಯಕ್ಷರಾಗಿದ್ದೀರಿ. ಶಿಕ್ಷಣ ಸಂಸ್ಥೆಗೆ 10 ಹಲವು ಸಂಸ್ಥೆಗಳನ್ನ ತಲೆ ಮೇಲೆ ಹೊತ್ತುಕೊಂಡು ಓಡಾಡುವಂತಹ ನಿಮಗೆ ಇದು ಕೆಲಸಕ್ಕೆ ಬಾರದ ಚುನಾವಣೆ ಅನ್ನುವಂಥದ್ದಾದರೆ ಯಾಕೆ ಸ್ಪರ್ಧೆ ಮಾಡಿ ಇಡೀ ಬ್ರಾಹ್ಮಣ ಮಹಾಸಭಕ್ಕೆ ಅಗೌರವ ತೋರುವ ಮಾತುಗಳನ್ನು ಆಡಿದ್ದೀರಿ? ನೀವೇ ಯೋಚನೆ ಮಾಡಿ. ಯಾವುದೇ ಚುನಾವಣೆ ಆಗ್ಬೋದು, ಅದೊಂದು ಸೊಸೈಟಿಯ ಚುನಾವಣೆ ಆಗ್ಬೋದು, ಲೋಕಸಭೆ ಚುನಾವಣೆ ಆಗ್ಬೋದು. ಚುನಾವಣೆ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಡೀತಿದೆ ಅಂತಂದರೆ ಅದು ಕೆಲಸಕ್ಕೆ ಬಾರದ ಚುನಾವಣೆಯಲ್ಲ, ಅದು ಗೌರವಿತವಾದ ಚುನಾವಣೆ ಅನ್ನುವಂಥದ್ದನ್ನು ನಿಮಗೆ ಹೇಳ್ಕೊಡ್ಬೇಕಾಗಿಲ್ಲ. ಅಡ್ವೊಕೇಟ್ ಜನರಲ್ ಆದಂಥವರು ಈ ರೀತಿಯೊಳಗೆ ಮಾತನಾಡಿದ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಚರ್ಚೆಗಳು ಹೊರಟಿದೆ. ಅದೇ ಸಭೆಯೊಳಗೆ ಚಿಕ್ಕಪೇಟೆಯ ಉದಯ ಗರುಡಾಚಾರ್ ಅವರು ಶಾಸಕರು ಅವರೊಂದು ಮಾತನ್ನು ಹೇಳ್ತಾರೆ, ಒಮ್ಮೆ ಅಶೋಕ್ರವರು ಆಸೆ ಪಟ್ಟು ಬಿಟ್ಟಿದ್ದಾರೆ, ಆ ಸ್ಥಾನಕ್ಕೆ ಕೂಡಿಸಿಬಿಡೋಣ ಅಂಥೇಳಿ ಅಂತ. ಅಲ್ಲ ಸ್ವಾಮಿ, ಆಸೆ ಎಲ್ಲರೂ ಪಡ್ತಾರೆ, ಪಟ್ಟವರನ್ನೆಲ್ಲರನ್ನೂ ಕೂಡಿಸ್ಲಿಕ್ಕಾಗತ್ತಾ? ನೀವು ಅವರ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಮತವನ್ನು ಕೇಳಬೇಕೋ? ಆಸೆ ಪಟ್ಬಿಟ್ಟಿದ್ದಾರೆ, ಒಮ್ಮೆ ಕೊಟ್ಟು ಬಿಡೋಣ ಅಂತ ಹೇಳಿದ್ರೆ ನೀವು ಬ್ರಾಹ್ಮಣ ಮಹಾಸಭವನ್ನು ಎಷ್ಟು ನಿಕೃಷ್ಟವಾಗಿ ಚಿಂತನೆಯನ್ನು ಮಾಡ್ತಿದ್ದೀರಿ ಅನ್ನುವಂಥದ್ದು ನಿಮ್ಮ ಬಾಯಿ ಮಾತಿನಲ್ಲಿ ಅರ್ಥ ಆಗ್ತಾ ಇದೆ.
ಆ ಸಮಯದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ತೇಜಸ್ವಿ ಸೂರ್ಯಾರವರು ಒಂದು ಭಾಷಣವನ್ನು ಮಾಡ್ತಾ ಹೇಳ್ತಾರೆ, ನಾನು ಅಶೋಕ್ ಹಾರ್ನಳ್ಳಿಯವರು ನನ್ನ ಚುನಾವಣೆಗೆ ಪ್ರಚಾರವನ್ನು ಮಾಡಿದ್ರು, ನಾನೀಗ ಅವರಿಗೆ ಪ್ರಚಾರವನ್ನು ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸಂತೋಷ, ಆ ಮಾತುಗಳೆಲ್ಲ ಸರಿ. ಅದು ಹಾಸ್ಯವೋ, ಹಾಸ್ಯ ಮಿಶ್ರಿತವಾಗಿರುವಂಥ ಅಪಹಾಸ್ಯವೋ ಅಥವಾ ಅಗೌರವವನ್ನು ನೇರವಾಗಿ ತೋರಲಿಕ್ಕಾಗದಲೇ ಬಳಸಿಕೊಂಡು ಬಹುದಾದ ಮಾತುಕತೆಯೋ ಗೊತ್ತಿಲ್ಲ. ನಾನು 6 ತಿಂಗಳುಗಳ ಕಾಲ ಅಶೋಕ್ ಹಾರ್ನಳ್ಳಿಯವರ ಹತ್ರ ನಾನು ಕೆಲಸವನ್ನು ಮಾಡಿದೆ. ನನಗೆ ಯಾವುದೇ ಸಂಬಳವನ್ನು ಅವರು ಕೊಡಲಿಲ್ಲ. ಕಡೆಗೆ 6 ತಿಂಗಳು 8 ತಿಂಗಳು ಆದಮೇಲೆ 5,000 ರೂಪಾಯಿ ಚೆಕ್ಕನ್ನು ಕೊಟ್ಟರು. ನಾನು ಅವರನ್ನು ಕೇಳಿದೆ, ಈ 5,000 ರೂಪಾಯಿ ಚೆಕ್ಕು ತಿಂಗಳಿಗೋ 6 ತಿಂಗಳಿಗೋ 8 ತಿಂಗಳಿಗೋ ಹೇಗೆ ನಿಮ್ಮ ವ್ಯವಹಾರ ಅಂತ ಕೇಳಿದೆ, ಉತ್ತರ ಬರಲಿಲ್ಲ ಅಂತ. ಅಂದರೆ ಅದಕ್ಕೇನೇರು ನಾನು ಅದು ಅವ್ರ ವೈಯಕ್ತಿಕ ಬಹಿರಂಗ ಸಭೆಯೊಳಗೆ ಅಶೋಕ್ ಹಾರ್ನಳ್ಳಿಯವರು ನನಗೆ ಸಂಬಳವನ್ನು ಕೊಡಲಿಲ್ಲ ಅಂತ ಹೇಳೋದಾದರೆ, ನೀವು ನಿಮ್ಮಲ್ಲೇ ಇರುವಂತಹ ಉದ್ಯೋಗಿಯನ್ನೋ ಅಥವಾ ಟ್ರೈನಿಂಗ್ ತೆಗೆದುಕೊಂಡಂಥ ವ್ಯಕ್ತಿಗೋ ತೊಂದರೆ ಕೊಟ್ಟಿದ್ದೀರಿ ಅಂತ ಅರ್ಥನಾ? ಅದು ಸರಿಯಾಗಿ ನಡೆದುಕೊಳ್ಳಲಿಲ್ಲ ಅಂತ ಅರ್ಥನಾ? ಅಥವಾ ನಿಮಗೆ ಇದನ್ನು ಹೇಳಿ ಒಂದಷ್ಟು ಮತಗಳು ಬರುತ್ತೋ ಬರಲ್ವೋ ಅಂತ ಆಲೋಚನೆನ? ನಾನು ಹೇಳಿದ ಬ್ರಾಹ್ಮಣರು ಬುದ್ಧಿವಂತರು, ಬ್ರಾಹ್ಮಣರು ಮೇಧಾವಿಗಳು, ಬ್ರಹ್ಮಜ್ಞಾನ ಇರುವವನು ಬ್ರಾಹ್ಮಣ. ಯಾವುದು ಇದು ಬ್ರಹ್ಮಜ್ಞಾನವೇ? ಅಂದರೆ ಅಶೋಕ್ ಹಾರ್ನಳ್ಳಿ ಅವರನ್ನು ದ್ವೇಷ ಕಟ್ಟಿಕೊಳ್ಳಲಿಕ್ಕಾಗದೆ, ಅಶೋಕ್ ಹಾರ್ನಳ್ಳಿಯವರ ವಿರುದ್ಧ ಮಾತನಾಡೋಕ್ಕಾಗದೆ ಈ ಎಲ್ಲ ಸುತ್ತಿ ಬಳಸಿ ಮಾತನಾಡ್ತಾ ಇದ್ದಾರಾ ಅಂತ ಅದನ್ನು ನೀವು ತೀರ್ಮಾನ ಮಾಡ್ಕೊಳ್ಳಿ. ನಾನು ಅಶೋಕ್ ಹಾರ್ನಳ್ಳಿಯವರ ಬಗ್ಗೆ ನಾನು ಮಾತನಾಡೋದಿಲ್ಲ. ಒಂದು ಭಾಗ. ಇನ್ನೊಂದು ಭಾಗಕ್ಕೆ ಹೋಗೋದಾದರೆ, ಈ ಹಿಂದೆ 25-30 ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಿ ಈಗ ಉಪಾಧ್ಯಕ್ಷರಾಗಿ ಅಶೋಕ್ ಹಾರ್ನಳ್ಳಿಯವರಿಗೆ ಮುಂಚೆ ಬೆಂಬಲಿಸಿದ್ರು ಅಂತ ಹೇಳ್ತಾರೆ, ಈಗ ಬೆಂಬಲಿಸಿಲ್ಲ ಅಂತ ಹೇಳ್ತಾರೆ. ಅಶೋಕ್ ಹಾರ್ನಳ್ಳಿಯವರ ವಿರುದ್ಧವಾಗಿ ಸ್ಪರ್ಧೆಯನ್ನು ಮಾಡ್ತಿರ್ತಕ್ಕಂಥ ಲಕ್ಷ್ಮೀಕಾಂತ್ರವರು ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಸದಸ್ಯರಾಗಿ, ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಹಿರಿಯ ಉಪಾಧ್ಯಕ್ಷರಾಗಿ ಅನೇಕ ಮಜಲುಗಳಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಇಡೀ ರಾಜ್ಯದೊಳಗೆ AKBMSನ ಪರವಾಗಿ ಗುರುತಿಸಲ್ಪಡುವಂತಹ ಅಥವಾ ಜನರ ಜೊತೆಗೆ ಸಖ್ಯ ಇರುವಂತಹ ವ್ಯಕ್ತಿತ್ವ ಲಕ್ಷ್ಮೀಕಾಂತ್ರವ್ರದ್ದು. ಆದರೆ ಅವರ ಮೇಲೆ ಬೇರೆಯವರ ಆರೋಪವನ್ನು ಮಾಡಿಬಿಡ್ತಾ ಇದ್ದಾರೆ. ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಒಳಗೆ ಇಲ್ಲಿರುವ ಹಣವನ್ನು ಅಲ್ಲಿ ಯಾಕಿಡಬೇಕಾಗಿತ್ತು, ಅದಕ್ಕೆ ಹೊಣೆಗಾರರಲ್ವೇ ಲಕ್ಷ್ಮೀಕಾಂತ್ ಅನ್ನುವಂಥ ಒಂದು ವಾದ. ವಸಿಷ್ಠ ಬ್ಯಾಂಕ್ ಒಳಗೆ ಇಷ್ಟೊಂದು ತೊಂದರೆ ಆಗಿದೆ ಬ್ರಾಹ್ಮಣರಿಗೆ, KN ವೆಂಕಟನಾರಾಯಣ ಅವರು ಲಕ್ಷ್ಮೀಕಾಂತರವರು ಗಂಟಸ್ಯ ಕಳಸ್ಯ. ಹೀಗಿರುವಾಗ ಬ್ರಾಹ್ಮಣರ ದುಡ್ಡೇ ಬ್ರಾಹ್ಮಣರ ಕೈಗೆ ಬಾರದಲ್ಲಿ ಬೀದಿಗೆ ಬೀಳುವಂಥ ಸ್ಥಿತಿಗೆ ತಂದೊಡ್ಡುವುದರಲ್ಲಿ ಲಕ್ಷ್ಮೀಕಾಂತರವರು ಒಬ್ಬರ. ಹಾಗಾದರೆ ಅವ್ರನ್ನ ಹೇಗೆ ಕೆಲಸಬೇಕು ಅಂತ ಅದಕ್ಕೆ ಲಕ್ಷ್ಮೀಕಾಂತರವರು ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಘವೇಂದ್ರ ಬ್ಯಾಂಕ್ ಆಗಲಿ, ವೈಶಿಷ್ಠ ಬ್ಯಾಂಕ್ ಆಗಲಿ, ಅದಕ್ಕೂ ನನಗೂ ಸಂಬಂಧವಿಲ್ಲ. ಅನೇಕರು ಬಂದು ನನ್ನನ್ನು ಬೇಕಾದ್ರೆ ನೇರವಾಗಿ ಪ್ರಶ್ನೆಯನ್ನು ಮಾಡಿ, ಆ ಅವ್ಯವಹಾರದಲ್ಲಿ ನಾನು ಪಾಲುದಾರನಲ್ಲ, ನಮ್ಮದೇ ಸೊಸೈಟಿಯ ಸಾಕಷ್ಟು ಹಣ ರಾಘವೇಂದ್ರ ಬ್ಯಾಂಕ್ನಲ್ಲಿದೆ, ನಾನು ಕೂಡ ರಾಘವೇಂದ್ರ ಬ್ಯಾಂಕಲ್ಲಿ ಹಣ ಇಟ್ಟು ತೊಂದರೆಗೆ ಒಳಗಾದಂತಹ ವ್ಯಕ್ತಿ ನಾನು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರ ಆಯ್ಕೆ ಏನಾಗಬಹುದು? ಇದು 30 ವರ್ಷ ನಿರಂತರವಾಗಿ ಅವರು ಬ್ಯಾಂಕಲ್ಲಿಗೆ ಬ್ರಾಹ್ಮಣ ಮಹಾಸಭೆಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಂಥವ್ರು ಈಗ ಈ ಬ್ಯಾಂಕಿನ ಚಟುವಟಿಕೆಯ ದೃಷ್ಟಿಯಿಂದ ಒಂದು ಹೆಜ್ಜೆ ಹಿಂದೆ ಸರಿಬೇಕಾಗಿದೆಯಾ? ಇನ್ನೊಂದು ಕಡೆ 3ನೇ ಅಭ್ಯರ್ಥಿ, ನಾನು ಸೀರಿಯಲ್ ನಂಬರ್ ಪ್ರಕಾರ ಹೇಳ್ತಾ ಇದ್ದೇನೆ, 3ನೇ ಅಭ್ಯರ್ಥಿ ಅಂದರೆ 3ನೇ ಅಭ್ಯರ್ಥಿ ಅಲ್ಲ, ರಘುನಾಥ್ ಎಸ್ ರವರು ಕಳೆದ 1 ವರ್ಷದಿಂದ ನಾನು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತೇನೆ ಅಂಥೇಳಿ ಸಾಕಷ್ಟು ಓಡಾಟವನ್ನು ಮಾಡ್ಕೊಂಡು ಬಂದಂತಹ ವ್ಯಕ್ತಿ. ಅವರು BJPಯ ಸಂಘಟನಾ ಕಾರ್ಯದರ್ಶಿ ಆದಂಥವರು. ಸಂಘಟನೆ, ಚುನಾವಣೆ ಎರಡನ್ನೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಂಥವರು. ಅವರೀಗ ಸ್ಪರ್ಧೆಯನ್ನು ಮಾಡಿದ್ದಾರೆ. ಅವರಿಗೆ ನಿವೃತ್ತ ನ್ಯಾಯಮೂರ್ತಿಗಳು, ವಿಶ್ರಾಂತ ನ್ಯಾಯಮೂರ್ತಿಗಳು N. ಕುಮಾರ್ ಆಗ್ಬೋದು, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಸಚ್ಚಿದಾನಂದ ಮೂರ್ತಿ ಆಗ್ಬೋದು, ಹಲವಾರು ಜನ ಅವ್ರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಅವರು ಒಂದೇ ಅಜೆಂಡಾ, ನಾನು ಯಾವುದೇ ಸೊಸೈಟಿಯೊಳಗೆ ತೊಂದರೆಯನ್ನು ಕೊಟ್ಟಿಲ್ಲ, ಹೌಸಿಂಗ್ ಸೊಸೈಟಿಯೊಳಗೆ ತೊಂದರೆಯನ್ನು ಮಾಡಿಲ್ಲ, ನಾನಾಯಿತು ನನ್ನ ಕೆಲಸವಾಯಿತು, ಬ್ರಾಹ್ಮಣ ಅಭಿವೃದ್ಧಿ ನನ್ನ ಕೈಲಿ ಏನಾಗುತ್ತೋ ಆ ಕೆಲಸವನ್ನು ನಾನು ಮಾಡಿದ್ದೇನೆ. ಬಹುಮುಖ್ಯವಾಗಿ ಆಗಬೇಕಾಗಿರುವ ಕೆಲಸ ಅಂತ ಹೇಳಿದ್ರೆ ಬೈಲಾ ತಿದ್ದುಪಡಿ ಯಾಕಾಗಬೇಕು ಅನ್ನುವಂಥ ಮನವಿ. ಪ್ರಣಾಳಿಕೆಯನ್ನು ಪ್ರಪ್ರಥಮ ಬಾರಿಗೆ ಬಿಡುಗಡೆ ಮಾಡೋದ್ರ ಮೂಲಕವಾಗಿ 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ ನಾನು ಏನೇನು ಕೆಲಸಗಳನ್ನು ಮಾಡ್ತೇನೆ ಅನ್ನುವಂಥದ್ದನ್ನು ಹೇಳಿರ್ತಕ್ಕಂಥದ್ದು. ಆ ಹೇಳಿಕೆಯ ಜೊತೆ ಒಳಗೆ ಇನ್ನಷ್ಟು ಸಮಗ್ರ ಅಭಿವೃದ್ಧಿ ಆಗಬೇಕಾಗಿದೆ, ಆ ಸಮಗ್ರ ಅಭಿವೃದ್ಧಿಯನ್ನು ನಾನು ಮಾಡ್ತೇನೆ, ಮತ್ತೆ ನಾನು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡೋದಿಲ್ಲ, ಸಾಮಾನ್ಯರು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ, ಅದರ ಜೊತೆಗೆ 100 ಕೋಟಿ ರೂಗಳ ಒಂದು ಇಡಿಗಂಟನ್ನು ಸ್ಥಾಪನೆ ಮಾಡುವುದರ ಮೂಲಕವಾಗಿ 10 ಹಲವು ಯೋಜನೆಗಳನ್ನು ಜಾರಿಗೊಳಿಸ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಹೋಗ್ತಾ ಇದ್ದಾರೆ.
ನಾನು ಈ ಆಶ್ವಾಸನೆಗಳನ್ನು, ಭರವಸೆಗಳನ್ನು ಅವರು ಹೇಳಿದ್ದನ್ನು ಹೇಳುವುದಕ್ಕಿಂತ ಮುಂಚೆ ಇನ್ನೊಂದು ಗಮನ ಸೆಳೆಯುವಂಥ ಒಂದು ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇತ್ತೀಚೆಗೆ ಸಾಹಿತ್ಯ ಪರಿಷತ್ತಿನ ಚುನಾವಣೆ ನಡೆಯಿತು. ಸಾಹಿತ್ಯ ಪರಿಷತ್ತಿಗೂ ಯಾವುದೇ ಪಕ್ಷಕ್ಕೂ ಸಂಬಂಧವಿರಲಿಲ್ಲ. ಆದರೆ ಪ್ರಪ್ರಥಮ ಬಾರಿಗೆ ಭಾರತೀಯ ಜನತಾ ಪಕ್ಷ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಒಂದು ಸೂಚನೆಯನ್ನು ಕೊಟ್ಟರು ಅನ್ನುವಂತಹ ಮಾತುಗಳು ಎಲ್ಲ ಕಡೆ ಕೇಳಿಬಂತು. ಏನು ಅಂತಂದರೆ, ಡಾಕ್ಟರ್ ಮಹೇಶ್ ಜೋಶಿಯವರ ಪರವಾಗಿ ತಾವು ಪ್ರಚಾರವನ್ನು ಮಾಡಬೇಕು, ಮತವನ್ನು ಹಾಕಿಸ್ಬೇಕು ಅಂತ. ನಮಗೆಲ್ಲರಿಗೂ ಗೊತ್ತಿದೆ, RSSನವರು BJP ಅವರು ಕೆಲಸ ಮಾಡುವುದಿದೆಯಲ್ಲ, ಅದು ಬೇರೆ ಯಾರೂ ಮಾಡಲಿಕ್ಕಾಗೋದಿಲ್ಲ. ಆ ರೀತಿಯೊಳಗೆ ಕೆಲಸವನ್ನು ಮಾಡಿ ಆ ಮತಗಳೇ ಅತಿ ಹೆಚ್ಚಾಗಿ ಬಂದಿದ್ದರಿಂದ ನಾಡೋಜ ಮಹೇಶ್ ಜೋಶಿಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದರು. ಈ ಬಾರಿ BJP ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಒಕ್ಕಲಿಗರ ಸಂಘದ ಚುನಾವಣೆಗೆ ಪ್ರವೇಶವನ್ನು ಮಾಡಿದ್ದಾರೆ ಹಿಂಬದಿಯಿಂದ. ಹಾಗೆಯೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಗೂ ಪ್ರವೇಶವನ್ನು ಮಾಡಿದ್ದಾರೆ. ಅವರ ಅಭ್ಯರ್ಥಿ ರಘುನಾಥ್ ಎಸ್ ರವರು. BJP ಮತ್ತು ಸಂಘ ಪರಿವಾರದವರು ರಘುನಾಥ್ರವರ ಪರವಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಮೌಖಿಕ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆ ಎಲ್ಲ ಕಡೆ ಕೆಲಸಗಳು ನಡೀತಾ ಇದ್ದಾವೆ. ಅದೇನಾರ ಯಶಸ್ವಿಯಾದರೆ ಬಹುತೇಕ ಬ್ರಾಹ್ಮಣರು BJPಯ ಪರ, ಬಹುತೇಕ ಬ್ರಾಹ್ಮಣರು RSS ಪರ. ಯಾರು ಬ್ರಾಹ್ಮಣರು BJP RSSನ ಪರವಾಗಿಲ್ವೋ ಅವರೊಂದಷ್ಟು ಜನ ಬೇರೆಯವರು. ಇದು ಚರ್ಚೆಗಳಾಗ್ತಾ ಇರೋವಂಥದ್ದು. ಹಾಗಾಗಿ ಅತಿ ಹೆಚ್ಚಿನ ಜನರು RSSನ ಅಂದರೆ ಪರಿವಾರವನ್ನು ನಂಬಿಕೊಂಡು ಬಂದಂಥವರಾಗಿರೋದ್ರಿಂದ ಪರಿವಾರದ ಸೂಚನೆಯನ್ನು, BJP ಸೂಚನೆಯನ್ನು ಅನುಷ್ಠಾನವನ್ನು ಮಾಡಿದ್ದೇ ಆದರೆ ರಘುನಾಥ್ ಎಸ್ ರವರು ಬರಬಹುದೇನೋ ಅಂಥೇಳಿ ಅಂತ. ನಾನು ಹೇಳೋದು ಒಂದೇ, ಯಾರಾದರೂ ಬನ್ನಿ, ಹೇಗಾದರೂ ಬನ್ನಿ. ಮಹಾಸಭಾದ ಚುನಾವಣೆ, ಒಬ್ಬರು ಹೇಳ್ತೀರಿ ಕೆಲಸಕ್ಕೆ ಬಾರದ ಚುನಾವಣೆ, ಇನ್ನೊಬ್ಬರು ಹೇಳ್ತಾರೆ ನನಗೂ ಬೇರೆ ಬೇರೆ ವಿಚಾರಕ್ಕೂ ಸಂಬಂಧವಿಲ್ಲ, ಮತ್ತೊಬ್ಬರು ಹೇಳ್ತೀರಿ ನಾನು ಯಾವ ಹಣಕಾಸಿನ ವ್ಯವಹಾರಕ್ಕೂ ಹೋಗೋದಿಲ್ಲ, ಉತ್ತಮವಾದ ಕೆಲಸವನ್ನು ಮಾಡ್ತೀರಿ ಅಂಥೇಳಿ ಅಂತ. ಎಲ್ಲರಲ್ಲೂ ಒಂದು ಭಾವನೆ ಬರುವಂತೆ ನಡೆದುಕೊಳ್ಳಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಗೌರವವನ್ನು ಕಾಪಾಡಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆಗಳು ನಿಮ್ಮ ಮೇಲಿದೆ. ಅನೇಕ ವರ್ಷಗಳಿಂದ ಭೀಮಸರಿರ್ತಕ್ಕಂಥ ಲಿಫ್ಟ್ ಸರಿ ಹೋಗಿಲ್ಲ ಅನ್ನುವಂಥ ವಾದ ಇದೆ. ಒಂದು ಕಡೆ ನಾನು ಲಿಫ್ಟ್ ಸರಿ ಮಾಡಿಸಿದ್ದೀನಿ ಅಂತೀರಿ, ಇನ್ನೊಂದು ಕಡೆ ಲಿಫ್ಟ್ ಸರಿ ಮಾಡಿಸ್ತೀನಿ ಅಂತ ಹೇಳ್ತೀರಿ. ನೀವು ಒಂದು ಸಣ್ಣ ಕೆಲಸವನ್ನು ಅಧಿಕಾರದಲ್ಲಿ ಇದ್ದಾಗ ಅಥವಾ ಅಧಿಕಾರದಿಂದ ಇಳಿಯುವ ಮುಂಚೆ ಮಾಡಿಸಲಾಗದವರು ಬಹು ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡಿಸಬಲ್ಲಿರಾ? ಇದು ನಿಮ್ಮ ಮತದಾರರ ಪ್ರಶ್ನೆ. ಹಾಗಾಗಿ 3 ಜನಕ್ಕೂ ನಮ್ಮದೊಂದು ಪ್ರಶ್ನೆ, ಬ್ರಾಹ್ಮಣ ಸಭಕ್ಕೆ ಮೊದಲು ಗೌರವವನ್ನು ಕೊಟ್ಟು ಮಾತನಾಡುವುದಂತದನ್ನು ಕಲಿಬೇಕಾಗಿದೆ. ಹಾಗಂತ ನೀವು ಕಲ್ತಿಲ್ಲ ಅಂತ ಹೇಳುವಷ್ಟು ದೊಡ್ಡವರು ನಾವಲ್ಲದೇ ಹೋದರೂ ಕೂಡ ನೀವು ಬ್ರಾಹ್ಮಣರ ಭಾಷೆಗಳು ಶುದ್ಧಿಯಾಗಿದೆ ಅನ್ನುವಂಥ ಸಂದರ್ಭದೊಳಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಕುರಿತಂತೆ ಮಾತನಾಡುವಂತಹ ರೀತಿ ನೀತಿಗಳು, ಶೃಂಗೇರಿ ಶ್ರೀಮಠದ ಆಡಳಿತಾಧಿಕಾರಿ ಗೌರಿಶಂಕರ್ ಅವರ ಮಾತಿಗೆ ಮನ್ನಣೆ ಕೊಡದಲೇ ಇರತಕ್ಕಂಥದ್ದು, ಇವೆಲ್ಲವನ್ನು ಪರಿಗಣಿಸಿ ಮತದಾರರು ಯಾರಿಗೆ ಬುದ್ಧಿ ಕಲಿಸ್ತಾರೋ ಗೊತ್ತಿಲ್ಲ. ಒಂದು ಕಡೆ ನಡೀತಾ ಇದೆ ಅಂಡರ್ ಕರೆಂಟ್ ಅಂಥೇಳಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅಂಡರ್ ಕರೆಂಟ್ ಹೇಗೆ ಪಾಸ್ ಆಗುತ್ತೋ, ಅಂಡರ್ ಕರೆಂಟ್ ಹೇಗೆ ಶಾಕ್ ಆಗುತ್ತೋ, ಅಂಡರ್ ಕರೆಂಟ್ ಹೇಗೆ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನೊಳಗೆ 3 ಜನರು ಘಟಾನುಘಟಿಗಳೇ. ಕೆಲವೊಬ್ಬರು ಹೇಳ್ಕೊತಾರೆ ನಾನು ಸಾಮಾನ್ಯ, ಇನ್ನೊಬ್ಬ ಅಸಾಮಾನ್ಯ ಅಂಥೇಳಿ ಅಂತ. ಸಾಮಾನ್ಯ ಅಸಾಮಾನ್ಯ ನಿಮ್ಮ ವೃತ್ತಿಯೊಳಗಿರ್ಬೋದು. ಬ್ರಾಹ್ಮಣ ಮಹಾಸಭೆಯಲ್ಲಿ ನೀವೊಬ್ಬ ಕೇವಲ ಒಬ್ಬ ಮತದಾರರು, ಹಾಗಾಗಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ದೀರಿ. ನೀವು ಯಾರು ಕೂಡ ಅಸಾಮಾನ್ಯರು ಅಂತ ಭಾವಿಸ್ಬೇಡಿ, ನೀವು ಸಾಮಾನ್ಯರೇ. ಮತದಾರ ನಿಮಗೆ ಮತ ಹಾಕಿ ಕೂಡಿಸಿದಾಗ ಮಾತ್ರ ನೀವು ಅಸಾಮಾನ್ಯರಾಗಲಿಕ್ಕೆ ಸಾಧ್ಯ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸಕ್ಕೆ ಬಾರದ ಚುನಾವಣೆಯ, ಕೆಲಸಕ್ಕೆ ಬರುವ ಚುನಾವಣೆಯ ಇದನ್ನು ಜನತೆ ಅಂದರೆ ಮತದಾರರು ತೀರ್ಮಾನವನ್ನು ಮಾಡ್ತಾರೆ. 12ನೇ ತಾರೀಕು ಹೊರಗಡೆ ಜಿಲ್ಲೆಗಳಲ್ಲಿ, 19ನೇ ತಾರೀಕು ಬೆಂಗಳೂರು ನಡೆಯುವಂಥ ಚುನಾವಣೆಗಳಿಗೆ ಈ ಬಾರಿ ಪ್ರಪ್ರಥಮ ಬಾರಿಗೆ BJP ಮತ್ತು ಸಂಘ ಪರಿವಾರ ಮಧ್ಯ ಪ್ರವೇಶ ಮಾಡಿರ್ತಕ್ಕಂಥದ್ದು ಒಂದು ಗಮನವಹಿಸ್ತಕ್ಕಂಥದ್ದು. BJP RSSನ ವಿಚಾರ ಬಂದಾಗ ಇನ್ನೊಂದು ಹೇಳಬೇಕಾಗತ್ತೆ. ಮಹೇಶ್ ಜೋಶಿ ಅವರ ಚುನಾವಣೆಗೆ BJPಯ ಒಬ್ಬ ಕಾರ್ಯಕರ್ತ, ಒಂದು ಪದಾಧಿಕಾರಿ ಬೆಂಬಲವನ್ನು ಸೂಚಿಸಲಿಲ್ಲ ಅಂಥೇಳಿ ಬೆಂಗಳೂರು ದಕ್ಷಿಣದ ಅಧ್ಯಕ್ಷ NR ರಮೇಶ್ ಅವರು ಅವನನ್ನು ಉಚ್ಚಾಟನೆಯನ್ನು ಮಾಡಿದ್ರು. ಅದೇ ಮಹೇಂದ್ರ ಅನ್ನುವಂಥವ್ರು ಅವರೊಂದು ಪ್ರಶ್ನೆಯನ್ನು ಹಾಕಿದ್ದಾರೆ. BJP RSSನವರು ರಘುನಾಥ್ರವರಿಗೆ ಬೆಂಬಲಿಸಬೇಕು ಅಂತ ಸೂಚನೆ ಕೊಟ್ಟಾಗಲೂ ಕೂಡ ಅಶೋಕ್ ಹಾರ್ನಳ್ಳಿಯವರನ್ನು ಬೆಂಬಲಿಸ್ತಾ ಇರತಕ್ಕಂತಹ ರವಿ ಸುಬ್ರಹ್ಮಣ್ಯ, ಉದಯ ಗರುಡಾಚಾರ್ ಹಾಗೂ ತೇಜಸ್ವಿ ಸೂರ್ಯರವರ ವಿರುದ್ಧ ನೀವೇ ಕ್ರಮ ಕೈಗೊಳ್ಳಬಾರ್ದು ಅಂಥೇಳಿ ಅಂತ. ದೊಡ್ಡವರಿಗೊಂದು ಪಾಠ, ಚಿಕ್ಕವರಿಗೊಂದು ಪಾಠ ಆಗುತ್ತಾ ಅಥವಾ ಇದನ್ನು ಅಲ್ಲೇ ಮುಚ್ಚೋಗುತ್ತಾ ಗೊತ್ತಿಲ್ಲ. ಯಾರು ಹಿತವರು ನಿಮಗೆ ಈ 3 ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಕಾದು ನೋಡೋಣ. ಬ್ರಾಹ್ಮಣರು ಬುದ್ಧಿವಂತರೋ ದಡ್ಡರೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವಿಚಾರವನ್ನು ಬೀದಿಗೆ ತಂದು ಬಿಟ್ಟವರೇ ನೀವು.
ಇನ್ನು ಮುಂದೆ ಬೀದಿಗೆ ಬಿಡಬೇಡಿ, 4 ಗೋಡೆಯ ಮಧ್ಯದಲ್ಲೇ ಮಾತನಾಡಿಕೊಂಡು ಬ್ರಾಹ್ಮಣರಿಗೆ ಒಂದು ಕಾಯಕಲ್ಪವನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ರಾಜಚಾಣಾಕ್ಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಕೆಲಸಕ್ಕೆ ಬಾರದ ಚುನಾವಣೆ, ಕೆಲಸಕ್ಕೆ ಬರುವ ಚುನಾವಣೆ, ಶ್ರೀಮಠದ ಆದೇಶ, ಶ್ರೀಮಠದ ಆದೇಶದ ಉಲ್ಲಂಘನೆ ಯಾವುದು ಕಾದು ನೋಡೋಣ. ನಮಸ್ಕಾರ.